ನಮಸ್ಕಾರ ಎಲ್ಲರಿಗೂ ವಿನಾಯಕ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ನ 21ನೇ ಕಂತಿನ ಹಣ ಯಾವಾಗ ಬರ್ತೈತಿ ಮತ್ತು ಈ ಯೋಜನೆಯನ್ನು ಪಡೆಯಲು ಯಾರ್ಯಾರು ಅರ್ಹರಿದ್ದಾರೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತೀನಿ. ಈ ಯೋಜನೆಯ ಅಡಿಯಲ್ಲಿ ಅರ್ಹ ರೈತರಿಗೆ ಪ್ರತಿ ವರ್ಷಕ್ಕೆ 6,000 ರೂಪಾಯಿಗಳಂತೆ, ಅಂದರೆ 4 ತಿಂಗಳಿಗೆ 2,000, ಈ ರೀತಿಯಾಗಿ ಒಟ್ಟು 6,000 ರೂಪಾಯಿಗಳನ್ನು ಜಮಾ ಮಾಡ್ತಾರೆ ಪ್ರತಿ ವರ್ಷ. ಅದೇ ರೀತಿಯಾಗಿ 20ನೇ ಕಂತಿನ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಹಣವನ್ನು ಆಗಸ್ಟ್ 2, 2025ರಂದು ಉತ್ತರ ಪ್ರದೇಶದಲ್ಲಿ ಬೆಳಗ್ಗೆ 11 ಗಂಟೆಗೆ ಜಮಾ ಮಾಡಲಾಗಿತ್ತು. ಏಕಕಾಲದಲ್ಲಿ DBT ಮುಖಾಂತರ ದೇಶದ ಎಲ್ಲ ರೈತರಿಗೂ ಒಂದೇ ಬಾರಿಗೆ ಬೆಳಗ್ಗೆ 11 ಗಂಟೆಗೆ ಜಮಾ ಮಾಡಲಾಗಿತ್ತು. 20ನೇ ಕಂತಿನ ಹಣವನ್ನು ದೇಶದ 9.7 ಕೋಟಿ ಪಿ ಎಮ್ ಕಿಸಾನ್ ಫಲಾನುಭವಿ ರೈತರಿಗೆ ಜಮಾ ಮಾಡಲಾಗಿತ್ತು. ಆದರೆ 21ನೇ ಕಂತು ಏನಿದೆ ಅಲ್ಲ, 21ನೇ ಕಂತು ಅದರಲ್ಲಿ ಮೋರ್ ದ್ಯಾನ್ 9 crore, ಅಂದರೆ 9 ಕೋಟಿಗಿಂತ ಜಾಸ್ತಿ ಇದೆ. ಆದರೆ ಹೋದ ಸರಿ 9.7 ಕೋಟಿ ಇತ್ತು, ಇವಾಗ 9 ಕೋಟಿಗಿಂತ ಜಾಸ್ತಿ ಇದೆ. ಆದರೆ ಕೆಲವೊಂದಿಷ್ಟು KYC ಮಾಡ್ಕೊಳ್ಳೋದು ಅವರು ಎಲ್ಲ ಇರ್ತಾವಲ್ಲ, ಡೆತ್ ಆದವರು ಅವರೆಲ್ಲ ಇರ್ತಾವಲ್ಲ, ಅವರು ಆಟೋಮೆಟಿಕ್ ಡೆಲೇಟ್ ಆಗಿರ್ತಾವೆ. ಹೀಗಾಗಿ 9 ಕೋಟಿ ಜನರಿಗೆ 18,000 ಕೋಟಿ ರೂಪಾಯಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಡಿಜಿಟಲ್ ಟ್ರಾನ್ಸ್ಫರ್ ಮುಖಾಂತರ ಒಂದೇ ಬಾರಿಗೆ ದೇಶದ ಈ ಎಲ್ಲ ಪಿ ಎಮ್ ಕಿಸಾನ್ ಫಲಾನುಭವಿಗಳಿಗೆ ಏನಿದೆಯಲ್ಲ, ಒಂದೇ ಸಾರಿಗೆ 19 ನವೆಂಬರ್ 2025, ಇದೇ ತಿಂಗಳು 19ನೇ ತಾರೀಕು ನವಂಬರು 2025 ಮಧ್ಯಾಹ್ನ 2 ಗಂಟೆಗೆ ದೇಶದ ಎಲ್ಲ ಇವಾಗ ಪಿ ಎಮ್ ಕಿಸಾನ್ ಫಲಾನುಭವಿಗಳಿಗೆ ಮಧ್ಯಾಹ್ನ 2 ಗಂಟೆಗೆ ಜಮೆ ಆಗ್ತೈತಿ. ಈ ಹಣ ಜಮಾ ಆಗಬೇಕಂದ್ರೆ ಕೆಲವೊಂದಿಷ್ಟು ರೈತರು ಇನ್ನೂ KYC ಮಾಡ್ಕೊಂಡಿಲ್ಲ, ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಂಡಿಲ್ಲ. ಅವರೆಲ್ಲ ಕಡ್ಡಾಯವಾಗಿ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಳ್ಬೇಕು. ಇಲ್ಲ ಆಗಿದೆಯೇನ ಅಥವಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕು. ಮತ್ತು ಅದೇ ರೀತಿಯಾಗಿ KYC ಕಂಪಲ್ಸರಿ ಮಾಡ್ಕೊಳ್ಬೇಕು. ಪಿ ಎಮ್ ಕಿಸಾನ್ ಆಫೀಸಿಯಲ್ ವೆಬ್ಸೈಟಿಗೆ ಹೋಗಬೇಕು. ವೆಬ್ಸೈಟಿಗೆ ಹೋಗಿ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ, ಈ KYC ಈಸ್ ಮ್ಯಾಂಡೇಟರಿ ಫಾರ್ ಪಿ ಎಮ್ ಕಿಸಾನ್ ರಿಜಿಸ್ಟರ್ಡ್ ಫಾರ್ಮರ್ಸ್. ಇಲ್ಲಾಂದರೆ ನಿಮಗೆ ಪಿ ಎಮ್ ಕಿಸಾನ್ದು ಅಮೌಂಟು ಬರಲ್ಲ ಅಂತ ಹೇಳಿದ್ದಾರೆ. ಪಿ ಎಮ್ ಕಿಸಾನ್ ಪೋರ್ಟಲ್ ಅಲ್ಲಿ OTP ಬೇಸ್ಡ್ KYC ಇದೆ. ನಿಮ್ಮದು OTP ಬೇಸ್ಡ್ KYC ಆಗಲಿಲ್ಲ ಅಂದರೆ ನಿಮ್ಮ ಹತ್ತಿರದ CSC ಸೆಂಟರ್ ಇರ್ತಾವಲ್ಲ, ಇಲ್ಲಾಂದರೆ ಗ್ರಾಮೋನಲ್ಲಿ ಕೂಡ ಬಯೋಮೆಟ್ರಿಕ್ ಮುಖಾಂತರ ನಿಮ್ಮ KYC ಮಾಡಿಕೊಡ್ತಾರೆ. ಅಲ್ಲಿ ಕೂಡ ಹೋಗಿ ನಿಮ್ಮ KYC ಮಾಡ್ಕೊಳ್ಬೋದು. OTP ಮುಖಾಂತರ ನಮ್ಮದು ಪಿ ಎಮ್ ಕಿಸಾನ್ KYC ನಾವೇ ನಮ್ಮ ಮೊಬೈಲ್ನಲ್ಲಿ ಹೆಂಗೆ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ. ಎರಡೇ ಸ್ಟೆಪ್ನಲ್ಲಿ pmkisan.government.in ಕ್ಲಿಕ್ ಮಾಡಿ, ಇಲ್ಲಿ ಫಾರ್ಮರ್ಸ್ ಕಾರ್ನರ್ ಅಂತಿದೆ. ಫಾರ್ಮರ್ಸ್ ಕಾರ್ನರ್ನಲ್ಲಿ KYC ಅನ್ನೋದು ಕ್ಲಿಕ್ ಮಾಡಬೇಕು. KYC ಅನ್ನೋದು ಕ್ಲಿಕ್ ಮಾಡಿ OTP ಬೇಸ್ಡ್ KYC ಅಂತ ಬರುತ್ತೆ. ಇದರಲ್ಲಿ ಆಧಾರ್ ನಂಬರ್ ಎಂಟ್ರ್ ಮಾಡಿ ಸರ್ಚ್ ಅಂತ ಕೊಡಬೇಕು. ಆಧಾರ್ ನಂಬರ್ ಎಂಟ್ರ್ ಮಾಡಿ ಸರ್ಚ್ ಅಂತ ಕೊಟ್ಟಾಗ ನಿಮ್ಮದು KYC ಆಗಿತ್ತಂದ್ರೆ ಆಲ್ರೆಡಿ KYC ಅಂತ ಬರುತ್ತೆ. ಇಲ್ಲಾಂದ್ರೆ OTP ಹೋಗ್ತದೆ. ಈ OTP ಯಾವುದು ಹೋಗುತ್ತಲ್ಲ, ಇದು ನಿಮ್ಮ ಪಿ ಎಮ್ ಕಿಸಾನ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಹೋಗ್ತೈತಿ. ಮತ್ತು ಆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಮತ್ತು ಆಧಾರ್ ನಂಬರ್ಗೆ ಕೂಡ ಒಂದು ಹೋಗ್ತೈತಿ. ಆಧಾರ್ ನಂಬರ್ಗೆ ಮತ್ತು ಈ ಪಿ ಎಮ್ ಕಿಸಾನ್ಗೆ ಎರಡಕ್ಕೂ ಒಂದೇ ಇದ್ದರೆ ಒಳ್ಳೆಯದು. ಅಂದರೆ ಪಿ ಎಮ್ ಕಿಸಾನ್ ಬೆನಿಫಿಷರಿ ಲಿಸ್ಟಲ್ಲಿ ನಮ್ಮ ಹೆಸರು ಇದೆ ಅಂತ ಚೆಕ್ ಮಾಡ್ಕೋಬೋದು. ಇದೇ pmkisan.government.inಗೆ ಹೋಗಿ ಇಲ್ಲಿ ಕೆಳಗೆ ಫಾರ್ಮರ್ಸ್ ಕಾರ್ನರ್ನಲ್ಲಿ ಕೆಳಗೆ ಬೆನಿಫಿಷರಿ ಲಿಸ್ಟ್ ಅಂತಿದೆ. ಅದರಲ್ಲಿ ಸ್ಟೇಟು
ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟ. ಆಮೇಲೆ ಡಿಸ್ಟಿಕ್ಕು, ನಮ್ಮದು ಡಿಸ್ಟಿಕ್ ಯಾವ್ದು ಬರುತ್ತೆ ಆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೋಬೇಕು. ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ತಾಲೂಕು ಅಂತ ಇದೆ, ಸಬ್ ಡಿಸ್ಟಿಕ್ಕು ತಾಲೂಕು ಎಲ್ಲ ಒಂದೇ. ಅದರಲ್ಲಿ ಸಬ್ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟು ನಮ್ಮದು ವಿಲೇಜ್ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಕೆಳಗಡೆ ಎಲ್ಲ ತೋರಿಸುತ್ತೆ. ನಮ್ಮ ತಾಲೂಕಿನಲ್ಲಿ ಯಾವ್ಯಾವ ಬರ್ತವೆ ವಿಲೇಜು, ಎಲ್ಲ ವಿಲೇಜ್ಗಳು ಬರ್ತವೆ ವಿತ್ ಅದರದ್ದು ಕೋಡ್ ಇರುತ್ತೆ. ಅದರಲ್ಲಿ ನಮ್ಮದು ವಿಲೇಜ್ ಯಾವುದಿದೆ ಆ ವಿಲೇಜ್ನ ಕ್ಲಿಕ್ ಮಾಡಿಕೊಂಡಾಗ ನೆಕ್ಸ್ಟು ವಿಲೇಜ್ ಕ್ಲಿಕ್ ಮಾಡಿಕೊಂಡು ಗೆಟ್ ರಿಪೋರ್ಟ್ ಅಂತ ಕೊಟ್ಟರೆ ನಮ್ಮ ಊರಲ್ಲಿರೋ ಲಿಸ್ಟ್ ಎಲ್ಲ ಓಪನ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ಕೊಟ್ಟಂಥ PM ಕಿಸಾನ್ ಸಮ್ಮಾನ್ ನಿಧಿ 21ನೇ ಕಂತಿನ ಬಗ್ಗೆ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಇಂಥ ಮಾಹಿತಿಗಳು ದೊರೆಯೋದಿಲ್ಲ, ಹೀಗಾಗಿ ಅವ್ರಿಗೆ ಶೇರ್ ಮಾಡಿ, ಅವರು ಕೂಡ ಈ ಎಲ್ಲ ಒಂದು ಸರ್ಕಾರದ ಮಾಹಿತಿಗಳ ಬಗ್ಗೆ ತಿಳಿದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.